ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ದಿಢೀರ್ ಪ್ರತಿಭಟನೆ ಆಗ್ತಾ ಇದೆ. ಒಂದು ಕಡೆ ವಕೀಲ ದೇವರಾಜೇಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಕಡೆ ಬೊಟ್ಟು ಮಾಡಿ ತೋರಿಸಿದ್ರು. ಒಂದು ಆಡಿಯೋವನ್ನ ಕೇಳಿಸಿ ಅದಕ್ಕೆ ವಿವರಣೆಯನ್ನ ಕೊಟ್ಟರು. ಇದೀಗ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಕನ್ನಡಪರ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇವೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಪ್ರೊಟೆಸ್ಟ್ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಅಂತ ಹೇಳಿದ್ರು. ಸೊ ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕನ್ನಡಪರ ಸಂಘಟನೆಯ ಮುಖಂಡರು ಒಂದಷ್ಟು ಜನ ಸೇರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ವಕೀಲ ದೇವರಾಜೇಗೌಡ ಅವರು ಸಂಜೆಯಷ್ಟೇ ಇಲ್ಲ ಅಂದ್ರೆ ನಾಳೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ನಾಳೆ ವಿಧಾನಸೌಧ ಮುಖ್ಯ ಆಗ್ತಾರೆ. ದೇವೇಗೌಡರಿಗೆ ಈ ಇಳಿ ವಯಸ್ಸಲ್ಲೇ ಇವರು ಮಸಿ ಬೆಳೀತಾರೆ. ಇವ್ರ ಅದೇ ಸ್ಥಾನದಲ್ಲಿ ಇವ್ರ ತಂದೆ ಇದ್ದಿದ್ರೆ ಇದೇ ಕೆಲಸ ಮಾಡಿದಾರ. 94 ವರ್ಷದ ಮುತ್ಸದಿ ಹಿರಿಯ ರಾಜಕಾರಣಿಗೆ ಇವ್ರು ಈ ರೀತಿ ನೋವು ಕೊಡ್ತಾ ಇದಾರಲ್ಲ, ಇವ್ರಿಗೆ ತಂದೆ ತಾಯಿ ಇಲ್ವಾ? ಅವ್ರ ತಂದೆ ಕಾರ್ಯ ಮಾಡಕ್ ಬಿಡ್ಲಿಲ್ಲ ಅನ್ಬಿಟ್ಟು ಜೈಲಲ್ಲಿದ್ದಾಗ ಅಳ್ತಿದ್ರಲ್ಲ, ಅದಕ್ಕೆ ಅಪ್ನ ಬರ್ತಾ ಇಲ್ಲ ಇವ್ರಿಗೆ. ಆ ಯಪ್ಪ ಇವತ್ತು 92 ವರ್ಷ ಇವತ್ತು ಶಿಕ್ಷೆ ಕೊಡಕ್ಕೆ ಕಾನೂನು ಇದೆ, ಕೋರ್ಟ್ ಇದೆ. ಇವ್ರು ಯಾರು? ಇವರು ಇದನ್ನೆಲ್ಲ ಸೇರಿ ಮಾಡಕ್ಕೆ ಈ ಕೂಡಲೇ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡ್ಬೇಕು. ಇಲ್ಲ ಮೇಡಮ್, ಇವ್ರು ಮಾತಾಡಿರೋ ರೆಕಾರ್ಡಿಂಗ್ ಬಿಟ್ಟಿದ್ಯಲ್ಲ, ಸಾಕ್ಷಿ ಇಲ್ವಾ? ನಾಳೆ ಬಿಡ್ತಾರ ಇಲ್ಲ? ಸರ್, ನ್ಯೂಸ್ ಫ್ರಂಟ್ ಲೈನ್ ಆರಂಭ ಆದಾಗ ನಾವು ಗಮನಿಸಿದ್ದು ದೇವರಾಜೇಗೌಡರನ್ನ ಸಿಬಿಐಗೆ ತನಿಖೆ ವಹಿಸಿ SIT ಮೇಲೆ ನಂಗೆ ನಂಬಿಕೆ ಇಲ್ಲ ಅಂತ ಒಂದು ಆರೋಪ ಮಾಡ್ತಿದ್ದಾರೆ ಸರ್. ಬಹಳ ಇಂಟ್ರೆಸ್ಟಿಂಗ್ ಮತ್ತೆ ಸೀರಿಯಸ್ ಇಶ್ಯೂ ಅಂತ ಅನ್ಸುತ್ತಲ್ಲ ಸರ್ ಈ ಸಂದರ್ಭಕ್ಕೆ? ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಇಲ್ಲಿ 2-3 ವಿಷಯಗಳನ್ನ ನಾವು ಸದ್ಯದ ಮಟ್ಟಿಗೆ ಅವಲೋಕನ ಮಾಡುವಂತಹ ಪ್ರಯತ್ನ ಮಾಡೋಣ. ಸಿಬಿಐಗೆ ಈ ಇಡೀ ಪ್ರಕರಣವನ್ನ ಕೊಡಬಹುದಾ? ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಖಂಡಿತವಾಗಿ ಸಿಬಿಐಗೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಈ ಪ್ರಕರಣವನ್ನ ವಹಿಸಿಕೊಡಬಹುದು. ಅದರಲ್ಲಿ ಯಾವ ಡೌಟ್ ಕೂಡ ಇಲ್ಲ, ಯಾವ ಅನುಮಾನ ಕೂಡ ಇಲ್ಲ. ಎರಡನೇದು, ಸಿಬಿಐ ಸುಮೋಟೋ ಆಕ್ಷನ್ ತೆಗೆದುಕೊಳ್ಳಬಹುದಾ? ಅಂದ್ರೆ ಸಿಬಿಐನವರೇ ಬಂದು ಕೊಡ್ರಿ, ನಾವು ಈ ಪ್ರಕರಣನ ಹ್ಯಾಂಡಲ್ ಮಾಡ್ತೀವಿ, ಬಹಳ ಸೆನ್ಸಿಟಿವ್ ಪ್ರಕರಣ ಇದೆ, ದೇಶಾದ್ಯಂತ ವಿಶ್ವದಾದ್ಯಂತ ಸಂಚಲನ ಮೂಡಿಸಿಬಿಟ್ಟಿದೆ ಅಂತನ್ನಬಹುದಾ? ಇಲ್ಲ, ಈ ಪ್ರಕರಣದಲ್ಲಿ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಶಿಫಾರಸು ಮಾಡಿದಾಗ ಮಾತ್ರ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬಹುದು. ಒಂದನೇ ಆಪ್ಷನ್. ಎರಡನೇ ಆಪ್ಷನ್, ಯಾವುದಾದರೂ ನ್ಯಾಯಾಲಯ ಅಥವಾ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇದನ್ನ ಡೈರೆಕ್ಟ್ ಮಾಡಿದರೆ ಮಾತ್ರ. ಇಲ್ಲ, ಇದು ಸಿಬಿಐಗೆ ಕೊಡಿ ಅಂತ ಯಾರಾದ್ರೂ ಒಬ್ರು ಹೋಗಿ SIT ತನಿಖೆ ಬಗ್ಗೆ ನಮಗೆ ಅನುಮಾನ ಇದೆ ಅಂತ ಹೇಳಿಯೋ ಅಥವಾ ಮತ್ತೊಂದೇನೋ ಪ್ರಶ್ನೆ ಇದೆ ಅಂತ ಹೇಳಿಯೋ ನೀವು ಕೋರ್ಟ್ಗೆ ಹೋದಾಗ ಕೋರ್ಟ್ ಏನಾದ್ರೂ ಡೈರೆಕ್ಟ್ ಮಾಡಿದ್ರೆ, ಇಲ್ಲ ಇಲ್ಲ ಹೌದಾ ಹಾಗಿದ್ರೆ ನೀವು ಸಿಬಿಐಗೆ ಕೊಟ್ಬಿಡಿ ಅಂತ ಕೋರ್ಟು ಹೇಳಬಹುದು. ನಾಲ್ಕನೇ ಪ್ರಶ್ನೆ, ಇವೆಲ್ಲದರ ನಡುವೆ SIT ತನಿಖೆ ನೆಟ್ಟಿಗಾಗ್ತಿಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ನನಗೆ ನಿಮಗೆ ಗೊತ್ತಿಲ್ಲ, ಸಾರ್ವಜನಿಕರಿಗೆ ಗೊತ್ತಿಲ್ಲ, ಅದು ನಡೀತಾ ಇರೋದು ಬಹಳ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಮತ್ತು ತನಿಖೆ. ಸಂತ್ರಸ್ತೆಯರು ಯಾರಿದ್ದಾರೆ, ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಬಹಳ ಗೌಪ್ಯವಾಗಿಟ್ಟು ಅವರ ಗೌಪ್ಯತೆ ಮತ್ತು ಘನತೆಯನ್ನ ಕಾಪಾಡಿ ಅದರ ಜೊತೆಗೆ SIT ಏನ್ ಮಾಡಿದೆ ಅಂತಂದ್ರೆ, ಒನ್ ಆಫ್ ದಿ ಮೇಜರ್ ಪಾಲಿಟಿಷಿಯನ್ಸ್ HD ರೇವಣ್ಣವರನ್ನ ಇಲ್ಲಿ ಅರೆಸ್ಟ್ ಕೂಡ ಮಾಡಿ ನಮ್ಮ ವಶಕ್ಕೆ ಕೊಡಿ ಅಂತ ಅವರನ್ನ ಕೇಳಿ, ಇವತ್ತು ವಿಚಾರಣೆ ಮೇಲೆ ವಿಚಾರಣೆ ನಡೆಸಿ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿ ಈ ಇಡೀ ತನಿಖೆಯನ್ನು ಚುರುಕುಗೊಳಿಸ್ತಾ ಸಾಕ್ತಾ ಇದೆ. ಹಾಗಾಗಿ ನಾವು SITಯ ತನಿಖೆ ಮೇಲೆ ಯಾರೋ 4 ಜನ ಮಾತಾಡಿದ್ರು ಅನ್ನುವ ಕಾರಣಕ್ಕೆ ಅನುಮಾನ ವ್ಯಕ್ತಪಡಿಸ್ಬಿಟ್ಟು ಒಂದು ಕೋರ್ಟ್ ನಿರ್ದೇಶನ ಕೊಡಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಪ್ರೂವ್ ದಿ ಗ್ರೌಂಡ್ಸ್. ನೀವು ಕೋರ್ಟ್ ಹೋಗ್ತೀರಿ ನಾಳೆ ಅಂತ ಅನ್ಕೊಳ್ಳಿ, ಇಲ್ಲ ಸರ್ ನಮ್ಗೆ SIT ಮೇಲೆ ಅನುಮಾನ ಇದೆ ಸರ್ ಅಂತ ನೀವು ನ್ಯಾಯಾಲಯದ ಕದ ತಟ್ತೀರಿ ನೀವು ಅಂತ ಅನ್ಕೊಳ್ಳಿ. ಕದ ತಟ್ಟಿದರೂ ಕೂಡ ನೀವು ಕೋರ್ಟ್ಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಯಾಕೆ SIT ತನಿಖೆ ಸರಿಯಾಗಿ ನಡೀತಾ ಇಲ್ಲ, ಸಾಕ್ಷ್ಯಾಧಾರಗಳ ಸಮೇತ ನೀವು ಕೋರ್ಟ್ಗೆ ಕನ್ವಿನ್ಸ್ ಮಾಡಿದಾಗ ಮಾತ್ರ ಸಿಬಿಐಗೋ ಮತ್ತೊಂದಕ್ಕೋ ಬೇರೆದಕ್ಕೋ ಕೊಡುವುದಕ್ಕೆ ಸಾಧ್ಯ. ಹಾಗಾದ್ರೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಸಿಬಿಐ ಇನ್ಯಾವುದೇ ಪ್ರಕರಣಗಳಲ್ಲೂ ಕೂಡ ಡೈರೆಕ್ಟ್ ಎಂಟ್ರಿ ಪಡ್ಕೊಳಕ್ಕಾಗಲ್ವಾ? ಸುಮೋಟೋ ಪ್ರಕರಣಗಳನ್ನ ತೆಗೆದುಕೊಳ್ಳಕ್ಕಾಗೋದಿಲ್ವಾ? ಖಂಡಿತ ಪಡೆದುಕೊಳ್ಬಹುದು. ಸಿಬಿಐ ಆಗಿರ್ಬೋದು, NIA ಆಗಿರ್ಬೋದು, ED ಆಗಿರ್ಬೋದು,
ಈ ಇಡಿ ಮನಿ ಲಾಂಡ್ರಿಂಗ್ ಕೇಸಸ್ಗಳು ಬಂದಾಗ, ದೊಡ್ಡ ದೊಡ್ಡ ವಿಚಾರಗಳು ಬಂದಾಗ ಡೈರೆಕ್ಟ್ ಎಂಟ್ರಿ ಪಡ್ಕೊಳ್ಬಹುದು. CBI ಉಗ್ರಗಾಮಿಗಳ ಚಟುವಟಿಕೆ ಅಂತ ಬಂದಾಗ, ಬೇರೆ ಬೇರೆ ದೊಡ್ಡ ಅತಿ ದೊಡ್ಡ ಸ್ಕ್ಯಾಮ್ಗಳು ಅಂತ ಬಂದಾಗ, ಅಥವಾ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಲಾ UAPA ಏನಿದೆ ಅದರ ಅಡಿಯಲ್ಲಿ ಪ್ರಕರಣಗಳು ದಾಖಲಾದಾಗ ಇದು ದೇಶಕ್ಕೆ ಮಾರಕ, ಇದು ನ್ಯಾಷನಲ್ ಇಂಟ್ರೆಸ್ಟ್ಗೆ ಧಕ್ಕೆ ತರುವ ಕೆಲಸ ಅಂತಂದಾಗ CBI ಖಂಡಿತವಾಗ್ಲೂ ಕೂಡ ಬರಬಹುದು. ಆದ್ರೆ ಈ ಪ್ರಕರಣ ಇಟ್ ಈಸ್ ಇನ್ ದಿ ಪರ್ವ್ಯೂ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಮತ್ತು ಇಲ್ಲಿ SIT ರಚನೆ ಮಾಡಿದೆ, ಕ್ವಿಕ್ ಆಗಿದ್ದಾರೆ, ಅವ್ರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಮತ್ತು ಬಹಳ ದೊಡ್ಡ ಪೊಲಿಟಿಷಿಯನ್ ಒಬ್ಬರನ್ನ ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟರ್ ಮುಂದೆ ಅವ್ರು ವಶಕ್ಕೆ ಕೊಟ್ಟಿದ್ದಾರೆ. ಅವ್ರು JC ಆಗತ್ತೋ ಮತ್ತೊಂದಾಗತ್ತೋ ನಾಳೆ ಗೊತ್ತಾಗತ್ತೆ ನಮಗೆ, ಅಥವಾ ಜಾಮೀನು ಕೊಡ್ತಾರೋ ಮತ್ತೊಂದಾಗ್ತಾರೋ ನಾಳೆ ಗೊತ್ತಾಗುತ್ತೆ. ಹಾಗಾಗಿ ನೀವು SITಯನ್ನ ಇಲ್ಲಿ ಕೇವಲ ಏನೋ ಒಂದಿಷ್ಟು ಸರ್ಕಮ್ಸ್ಟಾನ್ಸಸ್ನ ತೋರಿಸಿ, ಆಡಿಯೋ ತೋರಿಸಿ ಅಥವಾ ವಿಡಿಯೋ ತೋರಿಸಿ ನೀವು ಇಲ್ಲಿ ಯಾವ ಪ್ರಕರಣವನ್ನು ಕೂಡ CBIಗೆ ಕೊಡಕ್ಕಾಗೋದಿಲ್ಲ. ಇದು ಒಂದನೇ ವಿಷಯ. ಎರಡನೇ ವಿಷಯ, ನೀವು ಕೇಳ್ತಾ ಇದ್ದಿದ್ದೇನು ಪ್ರತಿಭಾ ಅವರೇ, ನೀವು ದೇವರಾಜೇಗೌಡರು ಮಾಡಿರುವಂತ ಆರೋಪದ ಬಗ್ಗೆ ನೀವು ಕೇಳ್ತಾ ಇದ್ರಿ. ದೇವರಾಜೇಗೌಡ ಏನ್ ಹೇಳ್ತಾರೆ, ಇಲ್ಲ ಈ ಇಡೀ ಪ್ರಕರಣದಲ್ಲಿ ಪಿತೂರಿ ಇದೆ, ಇಡೀ ಪ್ರಕರಣ ರಾಜಕೀಯ ಪ್ರೇರಿತವಿದೆ, ಇಡೀ ಪ್ರಕರಣದಲ್ಲಿ ಏನೋ ದುರುದ್ದೇಶಗಳಿದೆ, ಏನೋ ಸಮಸ್ಯೆ ಇದೆ. ಅವನೊಬ್ಬ ಕಾರ್ತಿಕ್ ಅನ್ನೋ ಡ್ರೈವರ್ ಬರ್ತಾನೆ, ಅವನು ಬಂದ್ಬಿಟ್ಟು ನನಗೆ ಪೆನ್ ಡ್ರೈವ್ ಕೊಡ್ತಾನೆ ಅಂದ್ಬಿಟ್ಟು ಈ ವಿಡಿಯೋ ಏನಿದೆ ಇದನ್ನ ಟ್ಯಾಬ್ ನಲ್ಲಿ ಇರುವಂತಹ ವಿಡಿಯೋ, ಆ ಕಾರ್ ಚಾಲಕ, ಮಾಜಿ ಕಾರ್ ಚಾಲಕ, ಪ್ರಜ್ವಲ್ ರೇವಣ್ಣನ ಮಾಜಿ ಕಾರ್ ಚಾಲಕ, ಅವನು ಬಂದು ಕೊಡ್ತಾನೆ ಅಂತ ಎಲ್ಲ ಇಲ್ಲಿ ತೋರಿಸ್ತಾರೆ. ಅಲ್ಲಿ ದೇವರಾಜೇಗೌಡ ವಕೀಲರು ಅಲ್ಲಿರೋದನ್ನ ನಾವು ಕಾಣಬಹುದಾಗಿದೆ. ಮತ್ತು ಒಂದು ಆಡಿಯೋನ್ ಪ್ಲೇ ಮಾಡ್ತಾರೆ. ಯಾವ ಆಡಿಯೋ ಪ್ಲೇ ಮಾಡ್ತಾರೆ? ಎಲ್ಲಾರ್ ಶಿವರಾಮೇಗೌಡ ಅವರು ಫೋನ್ ಮಾಡಿದ್ದೋ ಇವರೇ ಮಾಡಿದ್ದೋ, ಮೋಸ್ಟ್ಲಿ ಎಲ್ಲಾರ್ ಶಿವರಾಮೇಗೌಡ್ರೆ ಫೋನ್ ಮಾಡ್ದಂಗೆ ಕಾಣಿಸ್ತದೆ. ಅವ್ರು ಫೋನ್ ಮಾಡಿ ಇಲ್ಲಿ ಪಕ್ಕದಲ್ಲಿ DK ಶಿವಕುಮಾರ್ ಇದ್ದಾರೆ, ಕೊಡ್ತೀನಿ ಅಂತ ಹೇಳ್ತಾರೆ, ನಾವಿದ್ದೀವಿ ನಿಮ್ ಜೊತೆಗೆ, ಏನಾಯ್ತು ಅನ್ನೋ ತರದಲ್ಲಿ ಹೇಳುವ ಒಂದು ಸಂಭಾಷಣೆಯನ್ನ ಇವರು ಪ್ಲೇ ಮಾಡಿ DK ಶಿವಕುಮಾರ್ ಅವರು ಏನ್ರಿ ದೇವರಾಜೇಗೌಡ್ರೆ ಅಂತಂದಾಗ ಅದನ್ನ ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಹೇಳ್ತಾರೆ, ನಾನು ಇದನ್ನ ಇಲ್ಲಿ ಕೊಡಲ್ಲ, ನಾನು CBI ಕೊಡ್ತೀನಿ. CBI ನಾನು ಇದನ್ನ ಇಲ್ಲಿ ರಿಲೀಸ್ ಮಾಡಲ್ಲ, ನಾನು ಡೆಲ್ಲಿ ರಿಲೀಸ್ ಮಾಡ್ತೀನಿ. ನಾನು ಇಲ್ಲಿ SIT ಕೊಟ್ರೆ SIT ಮೇಲೆ ನನಗೆ ನಂಬಿಕೆ ಇಲ್ಲ, ನಾನು CBIಗೆ ಹೋಗ್ತೀನಿ. ಬಟ್ ಅದರ ಅವಕಾಶ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಕೋರ್ಟ್ ಹೋಗ್ಬೇಕಾಗತ್ತೆ, ಅಥವಾ ಸರ್ಕಾರ ಕೊಡಬೇಕಾಗತ್ತೆ, ಅಥವಾ ಇವ್ರ ಹತ್ರ ಏನಾದ್ರೂ ಡಾಕ್ಯುಮೆಂಟ್ಸ್ ಇದ್ದ ಪಕ್ಷದಲ್ಲಿ ಇವ್ರಿಗೆ ಅನುಮಾನ ಏನು ಅಂತಂದ್ರೆ ಇಲ್ಲಿ ಉಪಮುಖ್ಯಮಂತ್ರಿಗಳ ಹೆಸರೇ ಇದೆ, ಅಥವಾ ಆಡಳಿತ ಪಕ್ಷದಲ್ಲಿರುವ ಒಬ್ಬ ನಾಯಕನ ಹೆಸರೇ ಇದೆ, ನಾನು ಯಾಕೆ ಕೊಡ್ಲಿ ಅನ್ನೋ ತರದ ಇವ್ರ ರಾಜಕೀಯ ಇಂಟೆನ್ಷನ್. ಮತ್ತೊಂದು ಕಡೆ ಏನು ಅಂತಂದ್ರೆ ನನಗೆ SIT ಮೇಲೆ ನಂಬಿಕೆ ಇಲ್ಲ ಅಂತ, ನಾನು CBIಗೆ ಹೋಗ್ತೀನಿ ಅಂತ. ವಿಲ್ ದಿ CBI ಕನ್ಸಿಡರ್? ಇದೆಲ್ಲವೂ ಕೂಡ ಒಂದು ಸ್ವಲ್ಪ ಗೊಂದಲಮಯವಾಗಿ ನನಗೂ ಈ ಕ್ಷಣದಲ್ಲಿ ಸದ್ಯದ ಮಟ್ಟಿಗೆ ಇರಲಿ. ಇದರ ಜೊತೆಗೆ ಇದು ಏನು ಪಿತೂರಿನೋ, ತುತ್ತೂರಿನೋ, ಕಸ್ತೂರಿನೋ, ದತ್ತೂರಿನೋ ನನಗೆ ಗೊತ್ತಿಲ್ಲ, ಆಯ್ತಾ? ಐ ಡೋಂಟ್ ನೋ. ಬಟ್ ಪ್ರಶ್ನೆ ಇದೆ. ಏನ್ ಪ್ರಶ್ನೆ? ಯಾರೋ ರಿಲೀಸ್ ಮಾಡಿರ್ಬೋದು, ದುರುದ್ದೇಶಗಳಿಗೆ ರಿಲೀಸ್ ಮಾಡಿರ್ಬೋದು, ರಾಜಕೀಯ ಲಾಭೋದ್ದೇಶಗಳಿಗೆ ಬಿಡುಗಡೆ ಆಗಿರ್ಬೋದು, ಮತ್ತೊಂದೇನೋ ಅವಮಾನ ಆಗಿರ್ಬೋದು ರಿಲೀಸ್ ಮಾಡಿರ್ಬೋದು, ಅಥವಾ ಸಿಟ್ಟು ಬಂದಿರ್ಬೋದು ರಿಲೀಸ್ ಮಾಡಿರ್ಬೋದು, ಯಾರಿಗೋ ಬೇಸರ ತರಿಸಿರ್ಬೋದು, ಯಾವನೋ ಪ್ರಜ್ವಲ್ ಅನ್ನೋ ಹಿಂಗೆ ಮಾಡಿದಾನೆ ಅಂತ ಬೇಸರ ತರಿಸಿರ್ಬೋದು, ಅಥವಾ ಇನ್ನೊಂದೇನೋ ಆಗಿರ್ಬೋದು, ಯಾರು ಹಣಿಬೇಕು ಅಂತ ಮಾಡಿರ್ಬೋದು. ಇಲ್ಲಿ ಯಾರ್ಯಾರ್ದೋ ಹೆಸರುಗಳೆಲ್ಲ ಬರ್ತವೆ. ಅವ್ರು ಹೇಳ್ತಾರೆ ಅವರು ಇವರು ಹೊಳೆ ನರಸೀಪುರದಿಂದ ಕಂಟೆಸ್ಟ್ ಮಾಡಿದಂತ ಅಭ್ಯರ್ಥಿ ಹೆಸರು, ಎಲ್ಲರ ಹೆಸರುಗಳು ಬರ್ತವೆ, 1000 ಇರ್ಬೋದು. ಅದೆಲ್ಲವೂ ಪಿತೂರಿನೇ ಆಗಿರ್ಬೋದು, ಅಥವಾ ಅದೇನೋ ತುತ್ತೂರಿನೇ ಆಗಿರ್ಬೋದು, 1000 ಆಗಿರ್ಬೋದು. ಅದೆಲ್ಲವೂ ಕೂಡ ಅಂದ್ರೆ ಅದ್ರ ಹಿಂದಿನ ಲಾಭೋದ್ದೇಶ ಪೊಲಿಟಿಕಲ್ ಲಾಭೋದ್ದೇಶ ಆಗಿರ್ಬೋದು, ಅದ್ರ ಹಿಂದಿಂದು ಬೇರೆ ಇನ್ನೊಂದೇನೋ ಆಗಿರ್ಬೋದು. ಓಕೆನಾ? ಬಟ್ ಕ್ವೆಶ್ಚನ್ ಈಸ್, ಅದು ಒಂದು ಸೈಡು, ನೀವು ಅದನ್ನ ಈ ಕಡೆ ಇಡಿ, ಅದನ್ನ ಹಿಂಗ್ ನೋಡೋಣ ನಾವು. ಹೌದಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದು ಪಿತೂರಿನಾ? ಓಕೆ, ಹಿಂಗ್ ನೋಡೋಣ. ಓಕೆ, ಇದು ಹಿಂಗ್ ನೋಡೋಣ, ಹಿಂಗ್ ನೋಡೋಣ. ಓಕೆ, ಪಿತೂರಿ, ಇದನ್ನ ಹಿಂಗ್ ನೋಡೋಣ, ಪಿತೂರಿ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಇದನ್ನ ನೋಡೋಣ. ಇದೇನೋ ಈ ಮನುಷ್ಯಂದು ಹೊಲ್ಸು, ಯಾವ್ದೋ ಈ ಪ್ರಜ್ವಲ ಅನ್ನೋ ಮನುಷ್ಯಂದು ಹೊಲ್ಸು, ಕರ್ಮಕಾಂಡ. ಅದಂತೂ ಸುಸ್ಪಷ್ಟ ಇದೆಯಾ? ಅದಂತೂ ಯಾರು ಡಿನೈ ಮಾಡಿಲ್ವಾ? ಅದಂತೂ ಅವರ ಪರಮಾಪ್ತರು ಕೂಡ ಅದರ ಬಗ್ಗೆ ಬೇಸರ, ಬೇಜಾರು, ಕೋಪ, ಆತಂಕ, ಅಸಹನೆ ಎಲ್ಲ ವ್ಯಕ್ತಪಡಿಸಿದಾರಾ? ಮತ್ತ ಆ ಮನುಷ್ಯ ತಪ್ಪು ಮಾಡಿದ್ದೀನಿ ಅನ್ನುವ ಗಿಲ್ಟ್ ನಲ್ಲಿ ಇವತ್ತು ದೇಶ ಬಿಟ್ಟೋಡೋಗಿದಾನ? ಹೌದ್ ತಾನೆ? ಇದು ಒಂದು ಹಂತಕ್ಕೆ ಪಿತೂರಿ ಅನ್ಕೊಳ್ಳೋಣ, ಇದು ಪಿತೂರಿ ಅನ್ಕೊಳ್ಳೋಣ. ಯಾವುದು ರಿಲೀಸ್ ಮಾಡಿದ್ದು ಇದು ಪಿತೂರಿ. ಇದು ಇದೆಯಲ್ಲ, ಅದೇನೋ ಇದೆಯಲ್ಲ,
ಅದೇನೋ ಒಂದಿದೆ, ಅದಕ್ಕೆ ಇನ್ನೊಬ್ರು ಯಾರೋ ಪಿತೂರಿ ಅಂತ ಏನೋ ಒಂದು ಅಂಟಿಸಿರ್ಬೋದು. ನಾನು ಇಲ್ಲ ಅಂತ ಹೇಳೋದಿಲ್ಲ, ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲವನ್ನೂ ಯಾವುದಕ್ಕೂ ಬಳಸ್ಕೊಳ್ತಾರೆ. ಕರೆಕ್ಟ್ ಸರ್. ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಹಾಗನ್ ಮಾತ್ರಕ್ಕೆ ಹೆಣ್ಣು ಮಕ್ಕಳ ಮುಖವನ್ನು ತೋರಿಸಿದ್ದನ್ನ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. 100% ಸಮರ್ಥನೆ ಯಾರು ಮಾಡ್ಕೊಳ್ಳೋದಿಲ್ಲ ಅದನ್ನ. ಬಟ್ ಈ ಮನುಷ್ಯ ಮಾಡಿದ್ದು ಕರ್ಮಕಾಂಡ ಇದೆಯಲ್ಲ, ಅದಕ್ಕೇನಂತೀರಿ? ನಿಜಾನೇ ಅದು. ಇದೆಯಲ್ಲ, ಈ ಮನುಷ್ಯ ಕರ್ಮಕಾಂಡನೇ ಮಾಡಿರಲಿಲ್ಲ ಅಂತಂದಿದ್ರೆ, ಈ ಮನುಷ್ಯ ತನ್ನ ಜೀವನದಲ್ಲಿ ತನ್ನ ಕಾಂಡಕ್ಟ್ನ ನೆಟ್ಟಿಗಿಟ್ಕೊಂಡಿದ್ದಿದ್ರೆ, ಈ ಮನುಷ್ಯ ತನ್ನ ಲೈಫ್ನಲ್ಲಿ ನಾನು MP ಅನ್ನೋದನ್ನ ಮರೆಯದೆ 5 ವರ್ಷಗಳ ಕಾಲ ನೆಟ್ಟಿಗೆ ಜೀವನ ಮಾಡಿಕೊಂಡು ನಾನು ಮಾನ ಮರ್ಯಾದೆಯಿಂದ ಹೆಂಗಿರ್ಬೇಕು ಅನ್ನೋದನ್ನ ಬದುಕೊಂಡು ಕಲ್ತ್ಕೊಂಡು ಅದ್ರ ಬಗ್ಗೆ ತಿಳಿದುಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ನನ್ನ ಬದುಕನ್ನು ಹೇಗೆ ಕಟ್ಟಬೇಕು ಅಂತ ಆಲೋಚನೆ ಮಾಡಿಕೊಂಡು ನಾನು ಹಾಸನದ MP ಆಗಿದ್ದೇನೆ, MP ಆಗಿರೋ ನಾನು ಹೆಂಗೆ ಹಾಸನವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಪ್ಲಾನ್ ಆಫ್ ಆಕ್ಷನ್ ಮಾಡಿಕೊಂಡು ತನ್ನ ಸ್ವಂತ ಅಭಿವೃದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಅವನು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ ಅಂತಂದಿದ್ರೆ ಇವತ್ತು ಯಾಕೆ ಈ ಪಿತೂರಿ ತುತ್ತೂರಿ ಎಲ್ಲ ಬರ್ತಾ ಇತ್ತು? ರೈಟ್ ಸರ್. ಯಾಕೆ ಬರ್ತಾ ಇತ್ತು? ಬೇಸಿಕ್ ಕ್ವಶನ್ ಇಲ್ಲೇ ಇರೋದು. ಇದೇ ಬೇಸಿಕ್ ಕ್ವಶನ್. ಯಾರ್ಯಾರ್ದೋ ಪಾಪ ಹೆಣ್ಮಕ್ಳದ್ದು ಮಾನ ಮರ್ಯಾದೆ ಇವತ್ತು ಆಚೆ ಹೋಯ್ತಲ್ಲ, ಮತ್ತು ಈ ಮನುಷ್ಯ ಜರ್ಮನಿನೋ ದುಬೈನೋ ಅಂಟಾರ್ಟಿಕಾನೋ ಆಫ್ರಿಕಾನೋ ಅದೆಲ್ಲ ಸುತ್ತಾಡ್ಕೊಂಡಿದ್ದಾನಲ್ಲ ಈ ಮನುಷ್ಯ, ಇಲ್ಲೇ ಇರೋದು. ಅಂಡ್ ವಾಟ್ ಹಿ ಡಿಡ್ ವಾಸ್ ಪಿತೂರಿ. ವಾಟ್ ಪಿತೂರಿ? ರೆಕಾರ್ಡ್ ಮಾಡ್ಕೊಳ್ಳೋದು, ಇನ್ನೊಂದು ಮಾಡ್ಕೊಳ್ಳೋದು, ಬೇರೆ ಮಾಡ್ಕೊಳ್ಳೋದು, ಅದೇನೋ ಮಾಡೋದು, ಆಯ್ತಾ? ಆಮೇಲೆ 5-6 ವರ್ಷಗಳ ಕಾಲ ಅದನ್ನು ಮೊಬೈಲ್ ಫೋನ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಡಿವೈಸಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ನೋಬಡಿ ಹ್ಯಾಸ್ ಡಿನೈಡ್ ಇಟ್ ಅಲ್ವಾ? ಯಾರು ಡಿನೈ ಮಾಡಿಲ್ಲ ಅಲ್ವಾ? ರೈಟ್ ಸರ್. ಏನ್ ಹೇಳಿದ್ದಾರೆ ಅವರ ಪರಮಾಪ್ತರೆಲ್ಲರೂ? ಏನ್ ಹೇಳಿದ್ದಾರೆ? ನಮಗೆ ಇದನ್ನ ಬೇಜಾರಾಗಿದೆ. ಕರೆಕ್ಟ್. ಇಂಥ ಕೆಲಸ ಆ ಮನುಷ್ಯ ಮಾಡಬಾರ್ದಾಗಿತ್ತು. ಹೌದು. ಯಾರಾದ್ರೂ ಇಲ್ಲ ರೀ ಹೆಂಗ್ರ ಹೇಳ್ತೀರೋ ಅಲ್ವೇ ಅಲ್ಲ ರೀ ಅಂತ ಯಾರು ಹೇಳಿಲ್ವಲ್ಲ ಇದುವರೆಗೂ. ಯಾರು ಹೇಳಿಲ್ಲ ಸ್ಪಷ್ಟ. ಹೌದು. ಆಯ್ತಾ? ಅಲ್ಲಿ ಜಾಗಗಳಿಂದ ಹಿಡಿದು ಕೃತ್ಯ ನಡೆದಂಥ ಸ್ಥಳಗಳಿಂದ ಹಿಡಿದು ಸುಮಾರು ಜನ, ಆಮೇಲೆ ಅಲ್ಲಿದ್ದಂಥ ಹೆಣ್ಮಕ್ಳೆಲ್ಲ ಯಾರು? ಬಹುತೇಕ ಆ ಕಡೆ ಈ ಕಡೆ ಇದ್ದಂಥವ್ರು, ಅಲ್ಲಿ ಇಲ್ಲಿ ಇದ್ದಂಥವ್ರು, ಸಂಪರ್ಕದಲ್ಲಿ ಇದ್ದಂಥವ್ರು, ಜೊತೆಗೆ ಒಂದು ಸಂಘಟನೆಯೊಟ್ಟಿಗೆ ಗುರುತಿಸ್ಕೊಂಡಿದ್ದಂಥ ಹೆಣ್ಮಕ್ಳು. ಕರೆಕ್ಟ್. ಅವರೆಲ್ಲ ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಂಥ ಹೆಣ್ಮಕ್ಳು ಅಂತ. ಹೌದು. ಬೇರೆ ಬೇರೆಯವರು, ಅವ್ರ ಹೆಸರುಗಳು ಯಾರು ಏನೋ ನನಗೆ ಗೊತ್ತಿಲ್ಲ, ಅವರೆಲ್ಲ ಪಾಪ ಸಂತ್ರಸ್ತೆಯರು ಅಂತ ಅನ್ಕೊಳ್ಳೋಣ. ಓಕೆ, ನನಗೆ ಗೊತ್ತಿಲ್ಲ. ಸೊ ಹೀಗಾಗಿ ಅಲ್ಲಿರೋದು ಸಮಸ್ಯೆ. ಆಮೇಲೆ ಇನ್ನೊಂದು ಲಾಸ್ಟ್, ಇಂಟರ್ಪೋಲ್ಗೆ ಹೋಗ್ಬೋದಾ? ಈ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದೀರಾ? ಬ್ಲೂ ಕಾರ್ನರ್ ನೋಟಿಸ್ ಇನ್ನೂ ಕೊಟ್ಟಿಲ್ಲ. ಈ ಬ್ಲೂ ಕಾರ್ನರ್ ಅಂತ ಏನೋ ಸುಮಾರು ಕಾರ್ನರ್ ನೋಟಿಸಸ್ಗಳಿದಾವೆ. ಪರ್ಪಲ್ ಕಲರ್ ತನಕ ನಿಮಗಿದಾವೆ. ಪರ್ಪಲ್ಲು, ವೈಟು, ನಿಮಗೆ ರೆಡ್ ಕಾರ್ನರ್, ಸುಮಾರು ಒಂದೊಂದು ಉದ್ದೇಶಗಳಿಗೆ ಬಳಸ್ಕೊಳ್ತಾರೆ. ಓಕೆ, ಬ್ಲೂ ಕಾರ್ನರ್ ನೋಟಿಸ್ ಏನು ಅಂತಂದ್ರೆ, ಒಂದು ಮಿತ್ರ ರಾಷ್ಟ್ರಕ್ಕೆ ಅಥವಾ ಒಂದು ಇಂಟರ್ಪೋಲ್ ಅಂತ ಒಂದು ಏಜೆನ್ಸಿ ಇದೆ, ಇಂಟರ್ಪೋಲ್ ಆರ್ಗನೈಸೇಷನ್ ಅಂತ ಇದೆ. ಆ ಇಂಟರ್ಪೋಲ್ ಆರ್ಗನೈಸೇಷನ್ಗೆ ಇಂಥ ವ್ಯಕ್ತಿ ನಮ್ಮ ದೇಶದಲ್ಲಿ ಇಂಥ ಕೃತ್ಯವನ್ನು ಎಸಗಿದ್ದಾನೆ, ಇಂಥ ವ್ಯಕ್ತಿಯನ್ನ ನಾವು ಹುಡುಕಬೇಕಾದಂಥ ಅನಿವಾರ್ಯತೆ ಇದೆ, ಇಂಥ ವ್ಯಕ್ತಿ ನಮ್ಮ ದೇಶಕ್ಕೆ ಬೇಕಾಗಿದ್ದಾನೆ ಅಂತ CBIಗೆ ಒಂದು ಲೆಟರ್ ಬರೆದು ಕಳಿಸೋದು ರಾಜ್ಯ ಸರ್ಕಾರ. ಬಟ್ ಸದ್ಯಕ್ಕೆ CBI ಅದನ್ನ ರಿಜೆಕ್ಟ್ ಮಾಡಿದೆ. ಕಾರಣ ನೀವು ಸರಿಯಾದ ಫಾರ್ಮ್ಯಾಟ್ ಅಲ್ಲಿ ಕಳಿಸಿಲ್ಲ ಅಂತ. ಒಂದು, ನಾಳೆ ಇನ್ನೊಂದು ಅನ್ಕೊಳ್ಳಿ, ಅದು ಅಕ್ಸೆಪ್ಟಿವ್ ಆಗ್ಬಿಡ್ತು ಅನ್ಕೊಳ್ಳಿ. ಯಾವುದು? CBI ನಿಂದ ಅಕ್ಸೆಪ್ಟಿವ್ ಆಗ್ಬಿಡ್ತು, CBI ಅದನ್ನ ಇಂಟರ್ಪೋಲ್ ಏಜೆನ್ಸಿಗೆ ಕೊಡ್ತು ಅನ್ಕೊಳ್ಳಿ. ಇಂಟರ್ಪೋಲ್ ಅಂದ್ರೆ ಇಂಟರ್ನ್ಯಾಷನಲ್ ಪೊಲೀಸ್ ಅಂತ. ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತಿಲ್ಲ. ಅವರು ಅದನ್ನ ತಗೊಂಡ್ಬಂದ್ಬಿಟ್ಟು ಎಸ್ ಕೊಟ್ಬಿಡ್ತೀವಿ, ಬ್ಲೂ ಕಾರ್ನರ್ ನೋಟಿಸ್ ಹುಡುಕೊಟ್ಬಿಡ್ತೀವಿ ಅಂತ ಹೇಳ್ಬೇಕು ಅಂತಿಲ್ಲ. ನಿತ್ಯಾನಂದನ್ ಕೇಸ್ ತಗೊಳ್ಳಿ, ಕಳೆದ 10 ವರ್ಷಗಳಿಂದ ನಡೀತಾನೇ ಇದ್ದಂತ ಕೇಸು. ಅದೇ ನಿತ್ಯಾನಂದನ ವಿರುದ್ಧ ಇದ್ದಿದ್ದು ಬಹಳ ದೊಡ್ಡ ಘನಗಂಭೀರವಾದಂತ ಅತ್ಯಾಚಾರದ ಪ್ರಕರಣ. ಘನಗಂಭೀರವಾದಂತ ಅತ್ಯಾಚಾರದ ಪ್ರಕರಣ. ಆಯ್ತಾ? ಇದೇ ನಿತ್ಯಾನಂದ. ಆ ಮನುಷ್ಯ ಇವತ್ತೆಲ್ಲಿದ್ದಾನೆ? ಆ ಮನುಷ್ಯ ಬೇರೆ ಯಾವುದೋ ದೇಶ ಅಂತ ಮಾಡ್ಕೊಂಡು ತನ್ನದೇ ಆದಂತ ಹೆಸರಿಟ್ಕೊಂಡು ಅಲ್ಲಿ ಆರಾಮಾಗಿದ್ದಾನೆ ಆ ಮನುಷ್ಯ. ಆಯ್ತಾ? ಆ ನಿತ್ಯಾನಂದನಿಗೆ ಇವತ್ತು ಅಸಂಖ್ಯ ಭಕ್ತರಿದ್ದಾರೆ. ಸ್ವಾಮೀಜಿ ಪರಮಹಂಸ ಅಂತ ಅವ್ರು ಕರ್ಕೊಳ್ತಾರೆ. ನಿತ್ಯಾನಂದ ಎಲ್ಲಿ? ವೇರ್ ಇಸ್ ಹಿ? ಇನ್ನೊಂದಿದೆ, ನೀವೇನಾದ್ರೂ ಫಿನಾನ್ಷಿಯಲ್ ಫ್ರಾಡ್ ಮಾಡಿದ್ರೆ, ಮಿತ್ರ ರಾಷ್ಟ್ರ ಆಗಿದ್ರೆ ಎಕ್ಸ್ಟ್ರಾಡಿಷನ್ಗೆ ಕೇಳಬಹುದು. ಅಂದ್ರೆ ಕಳಿಸಿ ಅವ್ರನ್ನ. ವಿಜಯ್ ಮಲ್ಯ ಅವರ ಎಕ್ಸ್ಟ್ರಾಡಿಷನ್ಗೆ ಭಾರತ ಸರ್ಕಾರ ಕಳೆದ 10 ವರ್ಷದಿಂದ ಪ್ರಯತ್ನ ಪಡ್ತಾ ಇದೆ, ಸಿಕ್ಕಿಲ್ಲ. ನೀರವ್ ಮೋದಿ ಎಕ್ಸ್ಟ್ರಾಡಿಷನ್ಗೆ ಪ್ರಯತ್ನ ಪಡ್ತಾ ಇದೆ, ಸಿಕ್ಕಿಲ್ಲ. ಹಾಗಾಗಿ ನಿತ್ಯಾನಂದನ್ ಕೇಸ್ನಲ್ಲಿ ಇಂಟರ್ಪೋಲ್ ಏನ್ ಹೇಳ್ತು ಅಂತಂದ್ರೆ, ನಾವು ಬ್ಲೂ ಕಾರ್ನರ್ ನೋಟಿಸ್ ಕೊಡಕ್ಕಾಗಲ್ಲ ಅವ್ರಿಗೆ ಅಂತ ಹೇಳ್ತು, ರಿಜೆಕ್ಟ್ ಮಾಡ್ಬಿಡ್ತು. ಇಲ್ಲ ರೀ, ನಾವು ಕೊಡಕ್ಕಾಗಲ್ಲ ಅಂತು, ನಾವು ಕೊಡಲ್ಲ. ಆ ಮನುಷ್ಯ ಇಲ್ಲಿ ಟೂರಿಸ್ಟ್ ವೀಸಾದಲ್ಲೋ ಯಾವುದೋ ವೀಸಾದಲ್ಲೋ ಏನಕ್ಕೋ ಬಂದಿದ್ದಾನೆ, ಆ ಮನುಷ್ಯ ನಮ್ಮ ದೇಶ ನೋಡಕ್ ಬಂದಿದ್ದಾನೆ, ನಾವೇ ಕೊಡ್ಬೇಕು, ನಾವು ಕೊಡಲ್ಲ ಅಂದ್ಬಿಡ್ತು ಇಂಟರ್ಪೋಲ್. ಅದೇ ಹಂತದಲ್ಲಿ ನಾಳೆ ಕೊಡದೇ ಇರ್ಬೋದು, ಹಾಗೂ ಆಗ್ಬೋದು, ಗೊತ್ತಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು. CBIನವ್ರು ಶಿಫಾರಸ್ ಮಾಡ್ತಾರಷ್ಟೇ, ಕೊಟ್ಟೆ ಕೊಡ್ಬೇಕು ಅಂತ ರೂಲ್ಸ್ ಇಲ್ಲ. ದಟ್ ಇಸ್ ಹೌ ಇಟ್ ಈಸ್. ಹಾಗಾಗಿ ಆ ಮನುಷ್ಯ ಹೇಳ್ಬೋದು, ಟೂರಿಸ್ಟ್ ವೀಸಾದಲ್ಲಿ ಬಂದಿದ್ದಾರೆ, ಏನೋ ನಮ್ಮ ದೇಶ ನೋಡಕ್ ಬಂದಿದ್ದಾರೆ, ಕೊಡ್ಬೋದು. ನಿಮ್ ದೇಶಕ್ಕೆ ಬೇಕಾಗಿದ್ರೆ ಅದು ನಿಮ್ ಸಮಸ್ಯೆ ಅನ್ಬಿಡ್ಬೋದು. ನಾಳೆ ಕೊಟ್ಟೆ ಕೊಡ್ಬೇಕು ಅಂತೇನಿಲ್ಲ. ಏನಾದ್ರೂ ನಮ್ಮ ಮಿತ್ರ ರಾಷ್ಟ್ರವಾಗಿ ಅವರ ಸಂಬಂಧ ಬಹಳ ಚೆನ್ನಾಗಿದ್ರೆ ಅದೊಂದು ಬೇರೆ. ತುಂಬಾ ಚೆನ್ನಾಗಿದ್ದಾರಪ್ಪ ಅವರು. ಭಾರತ ಫಾರ್ಚುನೇಟ್ಲಿ ಎಲ್ಲ ದೇಶಗಳ ಜೊತೆಗೆ ಚೆನ್ನಾಗಿದೆ. ಆಯ್ತಾ? ಆಲ್ಮೋಸ್ಟ್ ಹಲವು ದೇಶಗಳ ಜೊತೆಗೆ ನಾವು ತುಂಬಾ ಚೆನ್ನಾಗಿದ್ದೀವಿ, ಮಿತ್ರ ರಾಷ್ಟ್ರವಾಗಿದ್ದಾವೆ. ನಮ್ಮ ಜೊತೆಗೆ ಏನಾದರೂ ಟ್ರೀಟಿ ಇದ್ರೆ, ಅಲಯನ್ಸ್ ಇದ್ರೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಮನುಷ್ಯನ ಕರ್ಕೊಂಬರೋದು ಈಸಿ ಆಗ್ಬೋದು. ಅದರ್ವೈಸ್ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.